ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ನನ್ನ ಪಾಂಡಲ್ಲಿ ಬಂದಂಥ ಪಾಚಿನ ಕಂಟ್ರೋಲ್ ಮಾಡಲಿಕ್ಕೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನನ್ನ ಫಿಶ್ ಪಾಂಡಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾಚಿ ಅಂತಕ್ಕಂಥದ್ದು ಫಾರ್ಮ್ ಆಗ್ತಿತ್ತು. ಆ ಪಾಚಿಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕಾಗಿತ್ತು. ಹಂಗಾಗಿ ಇವತ್ತು ಇಲ್ಲಿ ಆ ಪಾಚಿನ ರಿಮೂವ್ ಮಾಡಲಿಕ್ಕೆ ಒಂದು ಟಾಪಲ್ಲಿ ಒಂದು ಔಟ್ಲೆಟನ್ನು ಇಡ್ತಾ ಇದ್ದೀವಿ. ಔಟ್ಲೆಟ್ ಇಡೋದಕ್ಕೋಸ್ಕರ ಇಲ್ಲಿ ನಾನು ಒಂದು 6 ಇಂಚ್ ಔಟ್ಲೆಟ್ ಟಾರ್ಪಲ್ಲಿಗೆ ಫ್ಲ್ಯಾಂಜ್ ಫಿಟ್ ಮಾಡಿ ಒಂದು ಪೈಪ್ ಹಾಕಿ ಅದರಿಂದ ಏನು ಒಂದು ಟಾಪ್ ಸರ್ಫೇಸ್ ಆಫ್ ದಿ ವಾಟರು ಪಾಚಿಗೆ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಪಾಚಿ ಅಂತಕ್ಕಂಥದ್ದು ಆಗಿದೆ. ಇಷ್ಟು ಪ್ರಮಾಣದಲ್ಲಿ ಪಾಚಿ ಆದರೆ ಮೀನುಗಳಿಗೆ ತುಂಬ ತೊಂದರೆ ಆಗುತ್ತೆ. ಇದನ್ನು ಮ್ಯಾನ್ಯುಯಲ್ ಆಗಿ ನಾವು ಯಾವುದೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಟಾಪಲ್ಲಿ ಒಂದು ಔಟ್ಲೆಟ್ನ ಮಾಡ್ಕೊತಾ ಇದ್ದೀನಿ. ಈ ಔಟ್ಲೆಟ್ ಇಟ್ಟರೆ ಏನಾಗಪ್ಪ ನೋಡಿ, ಇಮೇಜಲ್ಲಿ ತೋರಿಸ್ತಾ ಇದೆ. ಈ ಥರ ಔಟ್ಲೆಟ್ ಇಟ್ಟರೆ ವಾಟ್ರ್ ಓವರ್ಫ್ಲೋ ಆಗುತ್ತಲ್ಲ, ಆ ಫ್ಲೋ ಮುಖಾಂತರ ಪಾಚಿ ಅಂತಕ್ಕಂಥದ್ದೆಲ್ಲ ಪಾಂಡಿಂದ ಆಚೆ ಹೋಗುತ್ತೆ. ಇದಕ್ಕೆ ಈ ಥರ ಒಂದು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಎಲ್ಲೂ ಲೀಕೇಜ್ ಆಗದೆ ಇರೋ ರೀತಿ. ಫಿಟ್ಟಿಂಗ್ ಮಾಡಿದ ಮೇಲೆ ನೋಡಿ, ನೀರು ತುಂಬಿಸಿದಾಗ ಇಲ್ಲಿ ಔಟ್ಲೆಟಿಂದ ಪಾಚಿ ಅಂತಕ್ಕಂಥದ್ದೆಲ್ಲ ಯಾವ ರೀತಿ ಆಚೆ ಹೋಗ್ತಾ ಇದೆ ಅನ್ನೋದು ನೀವು ಕ್ಲಿಯರಾಗಿ ನೋಡ್ಬೋದು. ಈ ಒಂದು ವಿಡಿಯೋದಿಂದ ನಿಮ್ಮ ಫಿಶ್ ಪಾಂಡಲ್ಲಿ ಆಗ್ತಕ್ಕಂಥ ಒಂದು ಪಾಚಿಗೆ ಒಂದು ಈಸಿಯೆಸ್ಟ್ ವೇ ಆಫ್ ಪರಿಹಾರ ಸಿಕ್ಕಿದೆ ಎಂದು ನಾವು ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ.